ಆತ್ಮೀಯರಿಗೆ ಸ್ವಾಗತ. ಶಿಕ್ಷಣಾರ್ಥಿಗಳೇ, ಬರುವ ಆಗಸ್ಟ್ ತಿಂಗಳಲ್ಲಿ ಅಧಿಸೂಚನೆ ಹೊರಬಿಡಲಿದೆ. ಈ ನೆಲೆಯಲ್ಲಿ ನನ್ನಿಂದ ಒಂದಿಷ್ಟು ಸಹಕಾರ ನಿಮಗೆ ಇರಲಿ ಅಂಥೇಳಿ ಸಿಲೆಬಸ್ ಪ್ರಕಾರ ವಿಷಯ ಸಂಗ್ರಹಿಸಿಕೊಂಡು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಕಂಪ್ಯೂಟರ್ ಅಧ್ಯಾಯವಾರು ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಉತ್ತರಗಳು. ಸಿಲೆಬಸ್ ನಾನಿಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ, ಅದೇ ಒಂದು ದೊಡ್ಡ ವಿಡಿಯೋ ಆಗ್ತದೆ ಅಂಥೇಳಿ ನಾನು ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೇನೆ. ಕಂಪ್ಯೂಟರ್ ವ್ಯಾಖ್ಯಾನ. ಕಂಪ್ಯೂಟರ್ಗಳ ಬಗ್ಗೆ ಸ್ಪರ್ಧಾ ಪರೀಕ್ಷೆಗಳಲ್ಲಿ ಬರುತ್ತೆ. ಕಂಪ್ಯೂಟರ್ ಎಂಬ ಪದವು ಯಾವ ಲ್ಯಾಟಿನ್ ಪದದಿಂದ ಬಂದಿದೆ? ಅದು ಲೆಕ್ಕ ಹಾಕು ಅಥವಾ ಲೆಕ್ಕ ಮಾಡು ಎಂಬ ಅರ್ಥವನ್ನು ನೀಡುತ್ತದೆ. ಇಲ್ಲಿ ಆಪ್ಷನ್ಸ್ 4 ಕೊಟ್ಟಿದ್ದಾರೆ. ಕಂಪ್ಯೂಟರ್, ಕಂಪ್ಯೂಟಸ್, ಕಂಪ್ಯೂಟರಸ್, ಕಾಂಪೋಡಿಯಂ. ಸರಿಯಾದ ಉತ್ತರ ಎ, ಕಂಪ್ಯೂಟರೇ. COMPUTERE ಕಾಗುಣಿತ ಕೂಡ ಹೇಳ್ತಿದ್ದೆ. ಕಂಪ್ಯೂಟರ್ಗಳ ಮೊದಲ ತಲೆಮಾರಿನಲ್ಲಿ ಪ್ರಮುಖವಾಗಿ ಬಳಸುವ ವಿದ್ಯುನ್ಮಾನ ಘಟಕ ಯಾವುದು? ನಿರ್ವಾತ ಕೊಳವೆಗಳು, ವ್ಯಾಕ್ಯೂಮ್ ಟ್ಯೂಬ್ಸ್. ಆಧುನಿಕ ಕಂಪ್ಯೂಟರ್ಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಇದಕ್ಕೆ ಸಂಬಂಧಪಟ್ಟದ್ದು ಅಂತಂದರೆ ಇಲ್ಲಿ ಚಾರ್ಲ್ಸ್ ಬ್ಯಾಬೇಜ್, ಅಲನ್ ಟ್ಯೂರಿಂಗ್, ಜಾನ್ ವ್ಯಾನ್ ನ್ಯೂಮನ್, ಸ್ಟೀವ್ ಜಾನ್ಸ್ ಇಲ್ಲ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಚಾರ್ಲ್ಸ್ ಬ್ಯಾಬೇಜ್. ಅನಲಿಟಿಕಲ್ ಎಂಜಿನ್ ಅಂದರೆ ವಿಶ್ಲೇಷಣಾ ಯಂತ್ರ ಎಂಬ ಯಾಂತ್ರಿಕ ಕಂಪ್ಯೂಟರ್ ಅನ್ನು ವಿನ್ಯಾಸಗೊಳಿಸಿದವರು ಯಾರು? ಸರಿಯಾದ ಉತ್ತರ ಚಾರ್ಲ್ಸ್ ಬ್ಯಾಬೇಜ್. ಕಂಪ್ಯೂಟರ್ಗಳ ವಿಕಾಸದಲ್ಲಿ ENIAC ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಗ್ರೇಟರ್ ಆ್ಯಂಡ್ ಕಂಪ್ಯೂಟರ್ ಎಂಬುದು ಯಾವ ತಲೆಮಾರಿನ ಕಂಪ್ಯೂಟರ್ ಸೇರಿದೆ? ಉತ್ತರ ಮೊದಲನೇ ತಲೆಮಾರು. ಕಂಪ್ಯೂಟರ್ ಒಂದು ಎಲೆಕ್ಟ್ರಾನಿಕ್ ಯಂತ್ರವಾಗಿದ್ದು ನಿರ್ದಿಷ್ಟ ಸೂಚನೆಗಳ ಆಧಾರದ ಮೇಲೆ ದತ್ತಾಂಶವನ್ನು ಪ್ರಕ್ರಿಯೆಗೊಳಿಸುತ್ತದೆ. ಈ ವ್ಯಾಖ್ಯಾನದಲ್ಲಿ ದತ್ತಾಂಶವನ್ನು ಸ್ವೀಕರಿಸುವ ಮತ್ತು ಪ್ರತಿಕ್ರಿಯೆಗೊಳಿಸುವ ಪ್ರಮುಖ ಭಾಗ. ಇದಕ್ಕೆ ಉತ್ತರ ಪ್ರೊಸೆಸಿಂಗ್ ಯೂನಿಟ್, CPU ಅಂತ ನಾವು ಹೇಳ್ತೇವೆ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳ ಬಳಕೆ ಇವು ಯಾವ ತಲೆಮಾರಿನ ಕಂಪ್ಯೂಟರ್ಗಳ ಪ್ರಮುಖ ಲಕ್ಷಣವಾಗಿದೆ? ಇದಕ್ಕೆ ಸರಿಯಾದ ಉತ್ತರ 3ನೇ ತಲೆಮಾರು. ಕಂಪ್ಯೂಟರ್ ಮೂಲ ಕಾರ್ಯಾಚರಣೆಯ ಪ್ರಕ್ರಿಯೆಯಲ್ಲಿ ಪ್ರೊಸೆಸಿಂಗ್ ಎಂದರೆ ಏನು? ಇದಕ್ಕೆ ಉತ್ತರ ದತ್ತಾಂಶವನ್ನು ಸೂಚನೆಗಳ ಆಧಾರದ ಮೇಲೆ ಅರ್ಥಪೂರ್ಣ ಮಾಹಿತಿಯನ್ನು ಪರಿವರ್ತಿಸುವುದು. ಅಂಕಗಣಿತ ಮತ್ತು ತರ್ಕ ಅಂದರೆ ಲಾಜಿಕ್ ಕ್ರಿಯೆಗಳನ್ನು ನಿರ್ವಹಿಸುವ ಪ್ರೊಸೆಸರ್ನ ಭಾಗ ಯಾವುದು? ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ALU. ಮೈಕ್ರೋ ಪ್ರೊಸೆಸರ್ ಅನ್ನು ಬಳಸಿದ ಕಂಪ್ಯೂಟರ್ಗಳ ತಲೆಮಾರು ಯಾವುದು? ಇದು ತಲೆಮಾರು ಯಾವುದಪ್ಪ ಅಂದರೆ 4ನೇ ತಲೆಮಾರು. ಲೆಕ್ಕಾಚಾರಕ್ಕಾಗಿ ಬಳಸಿದ ಮೊದಲ ಯಾಂತ್ರಿಕ ಸಾಧನ ಯಾವುದು? ಇದು 10 ಗುಂಡುಗಳ ಸಲಾಕೆಗಳ ಬಳಸಿ ಲೆಕ್ಕ ಮಾಡುವ ಯಂತ್ರ. ಉತ್ತರ ಅಬಾಕಸ್. ಕಂಪ್ಯೂಟರ್ನ ಮೆಮೊರಿಯನ್ನು ಸಾಮಾನ್ಯವಾಗಿ ಎಂದು ಕರೆಯಲಾಗುತ್ತದೆ? ಉತ್ತರ RAM. 19ನೇ ಶತಮಾನದಲ್ಲಿ ಬ್ರಿಟಿಷ್ ಗಣಿತಜ್ಞ ಮತ್ತು ಸಂಶೋಧಕರಾದ ಲೇರಿ ಆಡಾ ಲವ್ಲೇಸ್ ಅವರನ್ನು ಎಂದು ಕರೆಯಲಾಗುತ್ತದೆ? ಮೊದಲ ಕಂಪ್ಯೂಟರ್ ಪ್ರೋಗ್ರಾಮ್ ಕರೆಯಲಾಗುತ್ತದೆ. UNIVAC ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅನ್ನು ಸಾಮಾನ್ಯವಾಗಿ ಯಾವ ಉದ್ದೇಶಕ್ಕಾಗಿ ಬಳಸಿದ ಮೊದಲ ವಾಣಿಜ್ಯ ಕಂಪ್ಯೂಟರ್ ಎಂದು ಪರಿಗಣಿಸಲಾಗಿದೆ? ವ್ಯವಹಾರ ಮತ್ತು ನಾಗರಿಕ ಉದ್ದೇಶಗಳು. ಉತ್ತರ ಕಂಪ್ಯೂಟರ್ನ ಇತಿಹಾಸದಲ್ಲಿ ಮ್ಯಾಕ್ಇಂಟೋಸ್ ಕಂಪ್ಯೂಟರ್ ಅನ್ನು ಪರಿಚಯಿಸಿದ ಕಂಪನಿ ಯಾವುದು? ಯಾವಪ್ಪ ಅಂದರೆ ಆಪಲ್. 5ನೇ ತಲೆಮಾರಿನ ಕಂಪ್ಯೂಟರ್ಗಳ ಪ್ರಮುಖ ತಂತ್ರಜ್ಞಾನ ಯಾವುದು? ಪ್ರಮುಖ ತಂತ್ರಜ್ಞಾನ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ EDSAC ಅಂದರೆ EDSAC ವಿಸ್ತೃತ ರೂಪವೇನು? ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ಸ್ ಕಂಪ್ಯೂಟರ್. ದತ್ತಾಂಶ ಮತ್ತು ಪ್ರೋಗ್ರಾಮ್ಗಳನ್ನು
ಮೆಮೊರಿ ಸಂಗ್ರಹಿಸುವ ಪರಿಕಲ್ಪನೆ ನೀಡಿದವರು ಯಾರು? ಈ ಪರಿಕಲ್ಪನೆಯನ್ನು ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಉತ್ತರ ಜಾನ್ ವಾನ್ ನ್ಯೂಮನ್. ಡಿಜಿಟಲ್ ಕಂಪ್ಯೂಟರ್ಗಳು ಯಾವ ರೂಪದಲ್ಲಿ ದತ್ತಾಂಶವನ್ನು ಪ್ರಕ್ರಿಯೆಗೊಳಿಸುತ್ತವೆ? ಬೈನರಿ ಅಕ್ಷರಗಳು. ಬೈನರಿ ಡಿಜಿಟ್ಸ್ ಅಂದರೆ 0 ಮತ್ತು 1. ವಾಣಿಜ್ಯ ಮಾರುಕಟ್ಟೆಗೆ ಮೊದಲ ವೈಯಕ್ತಿಕ ಕಂಪ್ಯೂಟರ್ ಪರ್ಸನಲ್ ಕಂಪ್ಯೂಟರನ್ನು ಪರಿಚಯಿಸಿದ ಕಂಪನಿ ಯಾವುದು? IBM. ಕಂಪ್ಯೂಟರ್ನ ಮೂಲಭೂತ ಕರ್ತವ್ಯಗಳಲ್ಲಿ ಯಾವುದು ಸೇರಿಲ್ಲ? ದತ್ತಾಂಶವನ್ನು ಸ್ವತಃ ರಚಿಸುವುದು ಇದರಲ್ಲಿ ಸೇರಿಸಿಲ್ಲ. ಜರ್ಮನ್ ತಂತ್ರಜ್ಞಾನ ಕಾರ್ನಾಟ್ ಜೂಸ್ ಅಂದರೆ ZUSE ವಿನ್ಯಾಸಗೊಳಿಸಿದ 21 ಯಂತ್ರವು ಯಾವ ಕಾರಣಕ್ಕಾಗಿ ಪ್ರಮುಖವಾಗಿದೆ? ಇದು ಮೊದಲ ಬೈನರಿ ಯಾಂತ್ರಿಕ ಕಂಪ್ಯೂಟರ್ ಆಗಿರುವುದರಿಂದ ಇದು ಪ್ರಮುಖವಾಗಿದೆ. ಕಂಪ್ಯೂಟರ್ ಇತಿಹಾಸದಲ್ಲಿ ನಿರ್ದಿಷ್ಟ ಗಣಿತ ತರ್ಕ ನಿಯಮಗಳನ್ನು ನಿರ್ಧರಿಸಲು ಬೂಲಿಯನ್ ಲಾಜಿಕ್ ಅನ್ನು ರಚಿಸಿದವರು ಯಾರು? ಜಾರ್ಜ್ ಬೂಲೆ. ಪಾಸ್ಕಲೈನ್ ಯಂತ್ರವನ್ನು ವಿನ್ಯಾಸಗೊಳಿಸಿದವರು ಯಾರು ಎಂದು ಕರೆಯಲಾಗುತ್ತದೆ? ಬ್ಲೆಸ್ ಪ್ಯಾಸ್ಕಲ್. ಯಾವ ಕಂಪ್ಯೂಟರ್ ತಲೆಮಾರಿನಲ್ಲಿ ಕಂಪ್ಯೂಟರ್ನ ಗಾತ್ರ ಗಣನೀಯವಾಗಿ ಕಡಿಮೆಯಾಯಿತು ಮತ್ತು ವಿಶ್ವಾಸಾರ್ಹತೆ ಹೆಚ್ಚಾಯಿತು? ಮೂರನೇ ತಲೆಮಾರು. ದತ್ತಾಂಶವನ್ನು ಶಾಶ್ವತವಾಗಿ ಸಂಗ್ರಹಿಸಲು ಬಳಸುವ ಸಾಧನ ಯಾವುದು? ಹಾರ್ಡ್ ಡಿಸ್ಕ್. ಯಾವುದಪ್ಪ ಅಂದರೆ ಹಾರ್ಡ್ ಡಿಸ್ಕ್. ಕಂಪ್ಯೂಟರ್ನಲ್ಲಿ ನಿರ್ದಿಷ್ಟ ಸೂಚನೆಗಳ ಸಮೂಹವನ್ನು ಎಂದು ಕರೆಯಲಾಗುತ್ತಾರೆ? ಸಾಫ್ಟ್ವೇರ್. ಆಧುನಿಕ ಕಂಪ್ಯೂಟರ್ಗಳ ಪ್ರಮುಖ ಗುಣಲಕ್ಷಣಗಳಲ್ಲಿ ಯಾವುದೂ ಸೇರಿಲ್ಲ? ನಿರ್ದಿಷ್ಟ ದೋಷಪೂರಿತ ಕಾರ್ಯಕ್ಷಮತೆ. ಮುಂದಿನ ದಿನಗಳಲ್ಲಿ ಇದರ ಮುಂದಿನ ಭಾಗವನ್ನು ತರುತ್ತಿದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ನನ್ನ ಧ್ವನಿಗೆ ತುಂಬ ಬೆಂಬಲ ಇರುತ್ತೆ ಅಂತ ನಾನು ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಜೈ ಕನ್ನಡಾಂಬೆ.